Good morning. Welcome to the class. So last class ಅಲ್ಲಿ ಕೂಡ ನಾನು what are the changing role of financial management ಅಂತ explain ಮಾಡಿದ್ದೀನಿ. So few more points. So what other roles he need to as a financial manager. So come back to profit planning. So he has to involve himself. It is not like he is going to decide what is the profit the company is going to earn. It is decided by the managing director. But meanwhile, he need to be responsible also, and he need to part of it also. So his target is, so whatever the target has been set by the company, or whatever the objective of the company, that need to be arrived at, that need to be achieved. So in that meanwhile, one is achieving the profit target whatever has been decided by the top management. Next, disposal of surplus or profit or dividend decisions. So disposal of surplus is nothing but how the profit is going to be utilized in the business. So how much money you are going to transfer it as a reserves and surplus, profit ಎಷ್ಟಿದೆ ಅದರಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀರಾ, ಡಿವಿಡೆಂಡ್ ಡಿಕ್ಲೇರ್ ಮಾಡಲಿಕ್ಕೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀರಾ, ಆ್ಯಂಡ್ ಮೀನ್ ವೈಲ್ ಹೌ ಮಚ್ ಫಂಡ್ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಟು ಪೇ ಬ್ಯಾಕ್ ದ ಡಿಬೆಂಚರ್ ಅಮೌಂಟ್. ಸೊ ಡಿಬೆಂಚರ್ ಅಮೌಂಟ್ನ ಪೇ ಮಾಡಲಿಕ್ಕೂ ಕೂಡ ಎಷ್ಟು ಅಮೌಂಟ್ನ ನಾವು ಪೇ ಮಾಡ್ತೇವೆ. ಓಕೆ, ಸೊ ಹೌ ಪ್ರಾಫಿಟ್ ನೀಡ್ ಟು ಬಿ ಯುಟಿಲೈಸ್ಡ್, ದ್ಯಾಟ್ ನೀಡ್ ಟು ಬಿ ಟೇಕನ್ ಕೇರ್. ಅದನ್ನೇ ನಾವು ಡಿವಿಡೆಂಡ್ ಡಿಸಿಷನ್ಸ್ ಅಂತ ಹೇಳೋದು. ಸೊ ಹಿ ನೀಡ್ ಟು ಬಿ ವೆರಿ ಕೇರ್ಫುಲ್. ಅರ್ನಿಂಗ್ಸು, ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಕಂಪ್ನಿ, ಈಕ್ವಿಟಿ ಶೇರ್ ಏನಿದೆ ಅದು ಕಡಿಮೆ ಆಗಬಾರ್ದು. ದಟ್ ನೀಡ್ ಟು ಬಿ ಗ್ರೋನ್ ಅಪ್, ಆ್ಯಂಡ್ ಕ್ಯಾಶ್ ಪೊಸಿಷನ್ ಆಲ್ಸೋ ಶುಡ್ ಬಿ ಗುಡ್. Cash should be available to pay back the amount of debentures also. So that everything, these all the things he need to manage. Okay, next come back to management of working capital. ವರ್ಕಿಂಗ್ ಕ್ಯಾಪಿಟಲ್ ಅಂತಂದರೆ ಡೇ ಟು ಡೇ ಬಿಸ್ನೆಸ್ಗೆ ಬೇಕಾಗುವಂಥ ಎಲ್ಲ ಏನು ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟೀಸ್ನ ಮ್ಯಾನೇಜ್ ಮಾಡೋದನ್ನು ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಓಕೆ, ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಎಕ್ಸಾಂಪಲ್ಸು. ಸೊ ಒಂದು ದಿನಕ್ಕೆ ಒಂದು ಹೋಟ್ಲಲ್ಲಿ ಮೀಲ್ಸ್, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾರೆ ಅಂದರೆ ಯಾವ್ಯಾವ ಮೀಲ್ಸ್, ಓಕೆ, ಬ್ರೇಕ್ಫಾಸ್ಟ್ ಯಾವ್ಯಾವುದೆಲ್ಲ ಬೇಕು, ಎಷ್ಟು ಖರ್ಚಾಗುತ್ತೆ, ಸೊ ಅದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲೆಲ್ಲಿ ಯಾವ್ಯಾವುದೆಲ್ಲ ಬೇಕು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡೇ ಟು ಡೇ ಎವ್ರಿ ಡೇಗೆ ದೇ ಶುಡ್ ಬಿ ಕೀಪ್ ಇಟ್ ವಿತ್ ಏನು ವೆಜಿಟೇಬಲ್ಸ್ ಇಲ್ಲ ಅಂತಂದರೆ, ಪ್ರಾವಿಷನ್ಸ್ ಇಲ್ಲ ಅಂತಂದರೆ ದೇ ಕೆ ನಾಟ್ ಪ್ರಿಪೇರ್ ಎ ಮೀಲ್ಸ್ ಓನ್ಲಿ, ದೇ ಕೆ ನಾಟ್ ಪ್ರಿಪೇರ್ ಎ ಬ್ರೇಕ್ಫಾಸ್ಟ್ ಆಲ್ಸೋ. ಸೊ ದಟ್ ಆಲ್ ದ ಥಿಂಗ್ ನೀಡ್ ಟು ಬಿ ಮ್ಯಾನೇಜ್ಡ್ ಇಟ್ ಆಲ್ಸೋ. ಸೊ ಇದರಲ್ಲಿ ಕ್ಯಾಶ್ ಮ್ಯಾನೇಜ್ಮೆಂಟ್, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಅಕೌಂಟ್ಸ್ ರಿಸೀವಬಲ್ ಮ್ಯಾನೇಜ್ಮೆಂಟ್ ಎಲ್ಲ ಬರುತ್ತೆ. ಸೊ ಕ್ಯಾಶ್ ನೀಡ್ ಟು ಬಿ ಶುಡ್ ನಾಟ್ ಬಿ ಐಡಿಯಲ್ ಆಲ್ಸೋ. ಎಲ್ಲರಿಗೂ ಆನ್ ಟೈಮ್ ಸ್ಯಾಲ್ರಿ ಪೇ ಮಾಡಲಿಕ್ಕೆ, ಮೆಟೀರಿಯಲ್ಸ್ ತರಿಸಲಿಕ್ಕೆ, ಪರ್ಚೇಸ್ ಮಾಡಲಿಕ್ಕೆ, ಬೇರೆ ಬಿಲ್ ಎಲ್ಲ ಪೇ ಮಾಡಲಿಕ್ಕೆ, ಎಲ್ಲದಕ್ಕೂ ಕೂಡ ದ ಕ್ಯಾಶ್ ಶುಡ್ ಬಿ ಅವೈಲೇಬಲ್. ಇಟ್ ಶುಡ್ ಸಿ ಟು ದಟ್. ಕ್ಯಾಶ್ ನಾನು ತುಂಬಾ ಐಡಿಯಲ್ ಆಗಿ ಇಟ್ಕೊಳಕ್ಕಾಗಲ್ಲ. ಐಡಿಯಲ್ ಆಗಿಟ್ಟರೆ ಸುಮ್ಮನೆ 1 ಲಕ್ಷ ರೂಪಾಯಿ ಹಾಗೆ ಇಟ್ಕೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಓಕೆ, ಇಫ್ ಯು ಗೋ ಆನ್ ಡೆಪಾಸಿಟ್ ಇನ್ ಎ ಬ್ಯಾಂಕ್ ಯು ವಿಲ್ ಅರ್ನ್ ಎ ಇಂಟ್ರೆಸ್ಟ್. ಸೊ ಯು ಶುಡ್ ಸಿ ಟು ದಟ್. ಮನಿ ಶುಡ್ ನಾಟ್ ಬಿ ಐಡಲ್. ಆ ಮನಿ ದುಡ್ಡು ಅರ್ನ್ ಮಾಡಬೇಕು, ಬಿಸ್ನೆಸ್ನು ಮ್ಯಾನೇಜ್ ಮಾಡಬೇಕು. ಸಿ ಅಂದರೆ ಈ ಬ್ಯಾಂಕಲ್ಲ ಯಾವ ಬೇಸಿಸ್ ಮೇಲೆ ದಿನ ಬ್ಯಾಂಕಿಗೆ ATM ದುಡ್ಡು ಹಾಕ್ತಾರೆ ಅಥವಾ ಬ್ಯಾಂಕಲ್ಲಿ ಇದು ಮಾಡ್ತಾರೆ, ದ್ಯಾಟ್ ಈಸ್ ಆಲ್ಸೋ ಅಂದರೆ ಏನು ಟ್ರ್ಯಾಕ್, ಒಂದು ಅನಾಲಿಸಿಸ್ ಮಾಡಿದಾಗ ಎಷ್ಟು ಕ್ಯಾಶ್ನ ಮ್ಯಾನೇಜ್ ಮಾಡಬೇಕಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಓಕೆ, ಸೊ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಟು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಏನು ಇನ್ವೆಂಟ್ರಿ ಅಂದರೆ ಸ್ಟಾಕ್. ಇನ್ವೆಂಟ್ರಿ ಅಂತಂದರೆ ನಮಗೆ ರಾ ಮೆಟೀರಿಯಲು, ವರ್ಕ್ ಇನ್ ಪ್ರೋಗ್ರೆಸ್ಸು, ಸೆಮಿ ಫಿನಿಶ್ಡ್ ಗೂಡ್ಸ್ ಮತ್ತು ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ತೇವೆ. ರಾ ಮೆಟೀರಿಯಲ್ ತಂದಿದ್ದನ್ನು ಪ್ರೋಸೆಸ್ ಆಗ್ತಾ ಇರುತ್ತೆ, ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಇನ್ನೂ ಕನ್ವರ್ಟ್ ಆಗಿರೋದಿಲ್ಲ, ಸೆಮಿ ಫಿನಿಶ್ ಆಗಿರುತ್ತೆ, ಆಮೇಲಿಂದ ಫಿನಿಶ್ ಆಗಿರುತ್ತೆ. ಸೊ ಇದೆಲ್ಲ ಕೂಡ ಇನ್ವೆಂಟ್ರಿ ಅಂತ ಆಗುತ್ತೆ. ಈ ಇನ್ವೆಂಟ್ರೀಸ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ, ಇನ್ವೆಂಟ್ರಿ ಜಾಸ್ತಿ ಆದರೆ ಏನಾಗುತ್ತೆ, ನಮಗೆ ಗೋಡೌನ್ ರೆಂಟ್ ಕೊಡಬೇಕು, ಎಲ್ಲ ಮಾಡಬೇಕಾಗತ್ತೆ, ಆಯಿತಾ. ಆದರೆ ಕಡಿಮೆ ಆದರೆ ಸಪ್ಲೈಯರ್ ಇರೋದಿಲ್ಲ. ಸೊ ನೀಡ್ ಟು ಬಿ ಹಿಯರ್ ಆಲ್ಸೋ ದೇ ನೀಡ್ ಟು ಮ್ಯಾನೇಜ್ ವೆರಿ ವೆಲ್. ಅಕೌಂಟ್ ರಿಸೀವಬಲ್ ಆಲ್ಸೋ, ಕ್ರೆಡಿಟ್ ಪಾಲಿಸಿ ಎಷ್ಟು ದಿನ ಕ್ರೆಡಿಟ್ ಕೊಡ್ತಾರೆ, ಹೇಗೆಲ್ಲ ಮ್ಯಾನೇಜ್ ಮಾಡ್ತಾರೆ, ಬ್ಯಾಡ್ ಡೆಟ್ಸ್ ಆದರೆ ಹೇಗೆ, ದ ರಿಸ್ಕ್ ಆಫ್ ಬ್ಯಾಡ್ ಡೆಟ್ಸ್ ಹೌ ದೇ ಆರ್ ಗೋಯಿಂಗ್ ಟು ಕವರ್, ಹೌ ಮಚ್ ಕಾಸ್ಟ್ ಇನ್ವಾಲ್ವ್ ಇನ್ ದ ಬುಕ್ ಡೆಬಿಟ್, ಯಾವ ರೂಲ್ಸ್ನ, ಯಾವ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ಡಿಟರ್ಮೈನ್ ಮಾಡುವಂಥದ್ದು. ಹೌ ವಿ ಆರ್ ಗೋಯಿಂಗ್ ಟು ಮ್ಯಾನೇಜ್ ಎ ಇನ್ವೆಂಟ್ರಿ, ಹೌ ವಿ ಆರ್ ಗೋಯಿಂಗ್ ಟು ಕಂಟ್ರೋಲ್ ದಿಸ್ ಇನ್ವೆಂಟ್ರಿನ ಹೇಗೆ ಕಂಟ್ರೋಲ್ ಮಾಡ್ತೀವಿ, ಕ್ಯಾಶ್ ಹೇಗೆ ಕಂಟ್ರೋಲ್ ಮಾಡ್ತೀವಿ, ವಾಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಡೂ, ಆಲ್ ದಿಸ್ ಥಿಂಗ್ಸ್ ಕಮ್ಸ್ ಅಂಡರ್ ದಿಸ್ ರೂಲ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್. ನೆಕ್ಸ್ಟ್ ಕಮ್ ಬ್ಯಾಕ್ ಟು ಹೆಲ್ಪಿಂಗ್ ದ ವ್ಯಾಲ್ಯೂಯೇಷನ್ ಡಿಸಿಷನ್. ಏನಿದು ವ್ಯಾಲ್ಯೂಯೇಷನ್ ಡಿಸಿಷನ್ಸ್ ಅಂತಂದರೆ, ಇನ್ ದ ಕೇಸ್ ಆಫ್ ಎ ಕಂಪನಿ, ಫೈನಾನ್ಷಿಯಲ್ ಕಂಟ್ರೋಲ್, ಓಕೆ, ವ್ಯಾಲ್ಯೂಯೇಷನ್ ಡಿಸಿಷನ್ ಮತ್ತು ಓಕೆ, ಐ ವಿಲ್ ಕಮ್ ಬ್ಯಾಕ್ ಟು ಫೈನಾನ್ಷಿಯಲ್ ಕಂಟ್ರೋಲ್ ಓನ್ಲಿ. ಐ ವಿಲ್ ಕಮ್ ಬ್ಯಾಕ್, ಮೇ ಬಿ ದಟ್ ಇಸ್ ನೆಕ್ಸ್ಟ್ ಇನ್ ದ ಪೇಜ್. ಫೈನಾನ್ಷಿಯಲ್ ಕಂಟ್ರೋಲ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಂಕ್ಷನ್. ಕಂಟ್ರೋಲ್ ಅಂದ್ರೇನು, ಆ್ಯಸ್ ಮಚ್ ಆಸ್ ಡಿಸೈಡೆಡ್ ದಟ್ ಮಚ್ ಕ್ಯಾಪಿಟಲ್ ಶುಡ್ ಬಿ ಇನ್ವೆಸ್ಟೆಡ್. ಈಗ ಮನೆ ಕಟ್ಟಲಿಕ್ಕೆ ನಾವು ಲೋನ್ ತೊಗೊಂಡಾಗ ಫೌಂಡೇಶನ್ಗೆ ಎಷ್ಟು, ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ಗೆ ಎಷ್ಟು, ಏನು ವಿಂಡೋಸ್, ಡೋರ್ಸ್ ಎಲ್ಲ ಎಲ್ಲ ತರಿಸೋಕೆ ಎಷ್ಟು, ಎಲ್ಲದಕ್ಕೂ ನಾವು ಒಂದು ಬಜೆಟ್ನ ಅಲೋಕೇಟ್ ಮಾಡ್ಕೊಂಡಿರ್ತೇವೆ.
ಆ ಬಜೆಟ್ಗಿಂತ ಜಾಸ್ತಿ ಹೋಗ್ತಿದೆ ಅಂದರೆ ಯಾಕೆ ಹೋಗ್ತಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡುವಂಥದ್ದು, ಎಲ್ಲಿ ದುಡ್ಡು ಜಾಸ್ತಿ ಹೋಗ್ತಿದೆ ಕಂಟ್ರೋಲ್ ಮಾಡುವಂಥದ್ದು. ಈಗ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ಆ ಲೋನ್ನ ಅವರು ವಾಪಸ್ ಪೇ ಮಾಡಲಿಲ್ಲ ಅಂತಂದರೆ ಏನು ಮಾಡ್ತಾರೆ, ಕಾಲ್ ಬ್ಯಾಕ್ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ, ನಿಮ್ಮದು ಡ್ಯೂ ಇದೆ ಅಂತ ಹೇಳ್ತಾರೆ, ಮೆಸೇಜ್ ಕಳಿಸ್ತಾರೆ. ದಟ್ ಆಲ್ ವಿ ಕಾಲ್ ಇಟ್ ಅನ್ ಪ್ರೊಸೆಸ್ ಆಫ್ ಕಂಟ್ರೋಲ್ ಅಂತ. ಅಷ್ಟು ಮಾಡ್ದಲ್ಲಿದ್ದರೆ ಅವ್ರ ದುಡ್ಡು ವಾಪಸ್ ಬರಲ್ಲ. So like that only, financial control means even he need to take care of that one. That means wherever the capital is going, whenever the issue is going on, whenever the inflow and outflow ಏನು ಎಲ್ಲೆಲ್ಲಿ ಪೇ ಮಾಡ್ತಾರೋ, see to that ಏನು ಎಲ್ಲಿ ಎಷ್ಟೆಷ್ಟು ದುಡ್ಡು ಹೋಗ್ತಾ ಇದೆ, ಇವ್ಯಾಲ್ಯೂಯೇಟಿಂಗ್ ದಟ್ ಒನ್ ಪರ್ಫಾರ್ಮೆನ್ಸ್, ಯಾಕೆ ಏನಾದರೂ ಚೇಂಜಸ್ ಇದೆ, ಯಾಕೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿದೆ, ವಾಟ್ ಈಸ್ ದಟ್, ಹೌ ಟು ಕಟ್ ದ ಕಾಸ್ಟ್, ಎಲ್ಲನೂ ಕೂಡ ಇದು ಮಾಡ್ಕೊಳುವಂಥದ್ದು. ಸೊ ಹಿಯರ್ ಟು ಕಂಟ್ರೋಲ್ ದಟ್ ಒನ್ ಏನು ಬಜೆಟರಿ ಕಂಟ್ರೋಲ್ ಅಂತಿದೆ, ಕಾಸ್ಟ್ ಕಂಟ್ರೋಲು, ಬ್ರೇಕ್ ಇವೆನ್ ಅನಲೈಸಿಸು, ಇಂಟರ್ನಲ್ ಆಡಿಟಿಂಗ್ ಅಂತಂದ್ರೇನು, ಎವ್ರಿ ರೆಕಾರ್ಡ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಶುಡ್ ಬಿ ಸಪೋರ್ಟೆಡ್ ವಿತ್ ಅ ಡಾಕ್ಯುಮೆಂಟ್, ಅದನ್ನು ನಾವು ಆಡಿಟಿಂಗ್ ಅಂತ ಹೇಳ್ತೇವೆ. ಓಕೆ, ಬಜೆಟ್ ಪ್ರಿಪೇರ್ ಮಾಡುವಂಥದ್ದು, ಬ್ರೇಕ್ ಇವೆನ್ ಅನಾಲಿಸಿಸ್ ಮಾಡುವಂಥದ್ದು, ಇದೆಲ್ಲ ಕೂಡ ದೀಸ್ ಆರ್ ದ ಟೆಕ್ನಿಕ್ಸ್ ಟು ಕಂಟ್ರೋಲ್ ದ ಫೈನಾನ್ಷಿಯಲ್ ಕಂಟ್ರೋಲ್. ನೆಕ್ಸ್ಟ್, ವೆಲ್ತ್ ಮ್ಯಾಕ್ಸಿಮೈಸೇಷನ್. ಆ್ಯಸ್ ವಿ ನೋ ಆಲ್ರೆಡಿ, ದ ರೆಫ್ಲೆಕ್ಟ್ wealth maximization means increase in the market price of the equity share. So whatever the, not only the equity share, it's including overall development of the organization, credit worthiness of the organization, increasing the value of the asset, increasing the earning per share, increasing the economic strength of the organization, increasing the overall results of the organization, economic welfare also. So see to that, achieving that wealth maximization. So achieve objective of financial management, that he has to see to that whatever the decisions has been taken, everything that should be reflected in the market value of equity share. So how that going to impact on the company, that need to be decided. So that's about the wealth maximization. Next, legal responsibility. What is legal responsibility? See, all the company, everything is going need to be according to the law. If you are breaking your law, you will be punished. Okay, so whatever the rules are related to finance, related to legal requirements, whatever the law, rules and regulation, whatever the government say, in the same rules and regulation should be followed. ಓಕೆ, ಅಂದರೆ ಲೀಗಲ್ ಯಾವಾಗ ಎಲ್ಲಿ ಗೌರ್ಮೆಂಟ್ ಇಂಟರ್ಫಿಯರ್ ಆಗುತ್ತೆ ಅಂದರೆ ಯಾವಾಗ ರೂಲ್ಸ್ನ ಬ್ರೇಕ್ ಆಗುತ್ತೆ, ಯಾವಾಗ ಲಾ ಅಪ್ಲೈ ಆಗೋದಿಲ್ಲ, ಎಲ್ಲಿ ಇದು ಮಾಡೋದಲ್ಲ ಇದ್ದಾಗ. ಸೊ ಸಿ ಟು ದಟ್ ಹೀಸ್ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್, ವಾಟ್ ಎವರ್ ದ ಫಂಕ್ಷನ್ಸ್ ಹೀ ಈಸ್ ಡೂಯಿಂಗ್, ದಟ್ ಶುಡ್ ಬಿ ಅಂಡರ್ ದ ಲೀಗಲ್ satisfaction, should satisfy the rules and regulations. Next, designing the suitable system of providing financial information. See, in a company, if we need any information, then whom we need to contact, whether we need to contact a financial manager, or we need to contact the account manager, or we need to contact to whom. So how we are going to, if we need any information, so if we already system, it will be there. If we need any information related to cost, or if it related to accountant, related to finance, related to budget, ಎನಿಥಿಂಗ್, ಹೂ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಅದು ಪ್ರೊಸೀಜರಲ್ಲಿ ಇರುತ್ತೆ. ಓಕೆ, ಸೊ ಹಾಗಾಗಿ ಅದೊಂದನ್ನು ನಾವು ವಿ ನೀಡ್ ಟು ಡಿಸೈನ್ whom we need to contact, who will be held responsible ಅಂತ. Next, keeping track of stock exchange quotation. So how much price is quoted for our company share, that he need to be track of it. So what is the ending price, what is the behavior, what is the, whether our prices are increasing or decreasing or fluctuating, how stock market is changing, how the economy overall index is going on, that everything need to be managed it. Next, managing cordial relationship with the outsiders. Outsider is nothing but stock exchange, bank, financial institutions, manager. So he need to maintain relationship, whatever the information it will be needed by the bank, whenever the information required by the bank or a financial institution or a creditors or a stock exchange or whoever the authorities, all the detail need to be provided by the, should be provided by the financial manager. Next, coordination of the activities of a subordinate. So he need to coordinate with the treasurer, guide, even everything, marketing department they need a money, production they need a money, purchase department will be there, so many department will be there. He need to maintain a cordial relation with the subordinates also, subordinate, and even to the other managers also. Okay, so last point, other responsibilities. Along with that one, he is responsible for shareholders, employees and creditors, customers, and to the society also. So as a responsible he should see that shareholders what they expect, every time their return should be increases. Equity shareholders ke avರ return ಜಾಸ್ತಿ ಆಗಬೇಕು. Ensure that fair and steady return should be appreciated or should be increased. See to that his activities are everything. And then what the employees will be said,
On time the wages should be paid, fair wages should be paid, incentive should be given, promotion should be given, everything, making employees in a part of the decision, everything, these all the things are his responsibility. And responsibility to creditor is has to pay on time the all the payment, interest on time, and payment of principal amount, everything need to be paid to the creditors also. And responsibility, customers see what are supplied with a standard quality of goods and at a competitive prices, because goods it will be supplied by the production department, marketing will do the marketing activity, but see to that whatever the prices has been fixed, that cost accounting, fixing the price, or everything that comes under again to the financial account manager only. Okay, so that's why he need to fix the competitive prices, which will be increasing the market value, or not only increasing the market for the product. And as a financial manager for the society, he need to see that as a enterprises, what is the social responsibility, what is the how they are reducing environment pollution, all these things, how they are going to control this pollution, everything also comes to the other responsibility which he need to take care while along with performing his duty. Okay, so these are the role of, means these are the challenges also, we can say these are the functions of a manager also, we can say. So these are the roles, these are the duties he need to perform, and these are the challenges are expected as a financial manager. Okay, yes, thank you.